ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲ ಸ್ನೇಹಿತರಿಗೂ ಶುಭ ಸಂಜೆ. ನಾನು ನಿಮ್ಮ ಯುಟಿಡೋನಿ ಮಾಜಿ ಸೈನಿಕ ಹಾಗೂ ಸಂಸ್ಥಾಪಕ ಸೈನಿಕರ ಅಕಾಡೆಮಿ ಕಲಗಡಿಗೆ. ಇವತ್ತು ಮುಂದೆ ನಮ್ಮ ಮುಂದುವರೆದ ಭಾಗವನ್ನು ತಗೊಂಡು ಬರ್ತಾ ಇದ್ದೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತು, ಇದು ನಮ್ಮ ಸೈನಿಕರ ಅಕಾಡೆಮಿ ಆರ್ಮಿ ಎಕ್ಸಾಮ್ ಪ್ರಿಪರೇಷನ್. ಆಲ್ರೆಡಿ ನಾನು ಇದನ್ನ ನಿಮ್ಗೆ ತಿಳಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅದನ್ನ ನೋಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ನಮ್ಮ ವಾಟ್ಸಪ್ ನಂಬರು, ಇದು ನಮ್ಮ ನಾರ್ಮಲ್ ನಂಬರು. ಯಾರಾದ್ರೂ ಏನಾದ್ರು ಕೊರಿ ಇದ್ರೆ ನಮ್ಮ ಈ ನಂಬರ್ಗೆ ಕರೆ ಮಾಡಿ ಕೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ದೇ ಆದಂತ ಸೈನಿಕರ ಅಕಾಡೆಮಿ ಕಲಗಡಿಗೆ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಹಾಗೂ ಟೆಲಿಗ್ರಾಮ್ ಚಾನಲ್ ಇದೆ. ಡೈಲಿ ಇದ್ರಾಗ ಏನಪ್ಪಾ ಅಂತಂದ್ರೆ ಕ್ವಿಜಸ್, ನಿಮ್ಗೆ ಎಕ್ಸಾಮ್ ರಿಲೇಟೆಡ್ ಕ್ವಿಜಸ್, ಆನಂತರ ಏನಾದ್ರು ಇಂಪಾರ್ಟೆಂಟ್ ಮೆಸೇಜ್ ಇದ್ರ ಒಳಗಡೆ ಅಪ್ಡೇಟ್ ಆಗ್ತಿರ್ತಾವು. ನೋಡ್ರಿ, ಬಾರಿ ಚೆನ್ನಾಗಿದೆ, ನಿಮ್ಗೆ ಎಕ್ಸಾಮ್ ದಾಗ ಬಹಳ ಹೆಲ್ಪ್ಫುಲ್ ಆಗಲಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೇರವಾಗಿ ತಡ ಮಾಡದೆ ನೇರ ಮ್ಯಾಟ್ರಿಗೆ ಬರೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಡ್ಯೂರೇಷನ್ ಟೋಟಲ್ 1 hour ನಿಮ್ ಎಕ್ಸಾಮ್ ಇರುತ್ತೆ. ಆನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಪ್ಪಾ ಅಂದ್ರೆ 100 ಮಾರ್ಕ್ಸ್ ಇರ್ತಾವು. ಇದ್ರಾಗ ಕಂಪಲ್ಸರಿ ಪಾಸಿಂಗ್ 35 ಮಾರ್ಕ್ಸ್ ತಗೊಳ್ಳೇಬೇಕು. 4 ಸೆಕ್ಷನ್ಸ್ ಬರ್ತಾವು, ಸೆಕ್ಷನ್ A, B, C, D ಅಂತೇಳಿ. ಅದ್ರಾಗ ಜನರಲ್ ನಾಲೆಜ್ 15 ಕ್ವಶನ್ಸ್ ಬರ್ತಾವು. ಆನಂತರ ಏನಪ್ಪಾ ಅಂದ್ರೆ ಜನರಲ್ ಸೈನ್ಸ್ ಇವು ಸೇಮ್ 15 ಕ್ವಶನ್ಸ್ ಬರ್ತಾವು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮ್ಯಾಥ್ಸ್ 15 ಕ್ವಶನ್ಸ್ ಬರ್ತಾವು. ಆನಂತರ 5 ಕ್ವಶನ್ಸ್ ಏನಪ್ಪಾ ಅಂದ್ರೆ ನಿಮ್ಮ ರೀಸನಿಂಗ್ ಬರ್ತಾವು. ಟೋಟಲ್ 50 ಕ್ವಶನ್ಸ್ ಆನಂತರ 100 ಮಾರ್ಕ್ಸ್ ಬರ್ತಾವು. ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿರ್ಲಿ, ಯಾರಿಗೆಲ್ಲ ಗೊತ್ತಿಲ್ಲ ತಿಳ್ಕೊಳ್ರಿ. ಆನಂತರ ನಿಮ್ಗೆ ಬಾಳ ಇದು ಯೂಸ್ಫುಲ್ ಆಗಲಿದೆ. ಇನ್ನೇನಪ್ಪಾ ಅಂದ್ರೆ, ನಮ್ಮಲ್ಲಿ ಹಾಸ್ಟೆಲ್ ಸೇವೆ ಕೂಡ ಇದೆ. ಆನಂತರ ತರಗತಿಗಳು ಆಲ್ರೆಡಿ ಪ್ರಾರಂಭವಾಗಿವೆ, ಆಫ್ಲೈನ್ ಮತ್ತು ಆನ್ಲೈನ್ ಎರಡು. ಯಾರಾದ್ರೂ ಇಷ್ಟ ಇದ್ದರೆ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಆಸಕ್ತರು ಈ ನಂಬರ್ಗೆ ಕರೆ ಮಾಡಿ ಏನಾದ್ರೂ ಕರೆಸಿದ್ರೆ ಕೇಳ್ಕೋಬಹುದು. ನೆಕ್ಸ್ಟ್ ನೇರವಾಗಿ ಡೈರೆಕ್ಟ್ ಪ್ರಶ್ನೆಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡ್ರಿ, ಒಂದನೇ ಕ್ವಶನ್ ಏನೈತೆ ಅಂತಂದ್ರೆ, ಡ್ಯೂಸ್ ವರ್ಡ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಗೇಮ್? ಡ್ಯೂಸ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ನೋಡ್ರಿ, ಡ್ಯೂಸ್ ಅನ್ನೋ ವರ್ಡ್ ವಿತ್ ಇಮೇಜ್ ಕೊಟ್ಟೆ ನಿಮ್ಗೆ ಎಕ್ಸಾಮ್ ದಾಗ ಹೆಲ್ಪ್ಫುಲ್ ಆಗಿದೆ. ಸೊ ಹಾಗಾಗಿ ನೋಡ್ಕೊಳ್ರಿ, ವಿತ್ ಇಮೇಜ್ ನೋಡ್ರಿ, ನಿಮ್ಗೆ ಎಕ್ಸಾಮ್ ಒಳಗ ನೆನಪಿರ್ತೈತಿ. ಡ್ಯೂಸ್ ಎಂಬ ಶಬ್ದವು ನಿಮ್ಗೆ ಗೊತ್ತಿರೋ ಹಾಗೆ ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಟೆನ್ನಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಕ್ರೀಡೆಯ ಪಕ್ಕ ಒಂದ್ ಕ್ವಶನ್, ಕ್ರೀಡೆ ಒಳಗಡೆ ಟೆನ್ನಿಸ್ ಆಗ್ಲಿ ಅಥವಾ ಬ್ಯಾಡ್ಮಿಂಟನ್ ಆಗ್ಲಿ ಪಕ್ಕ ಕೇಳ್ತಾರ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ, ಡ್ಯೂಸ್ ಅನ್ನೋ ಶಬ್ದ ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ, ವಾಟ್ ಇಸ್ ದ ಕರೆನ್ಸಿ ಆಫ್ ಬಾಂಗ್ಲಾದೇಶ್? ಬಾಂಗ್ಲಾದೇಶದ ಕರೆನ್ಸಿ ಏನು? ನಿಮ್ಗೆಲ್ಲ ಗೊತ್ತು, ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಆಕೈತಿ. ಟಕ್ಕ ಅಥವಾ ಟಾಕಾ ಎರಡು ಒಂದೇ. ಇದು ಬಾಂಗ್ಲಾದೇಶದ ಕರೆನ್ಸಿ. ಮತ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ಬಾಂಗ್ಲಾದೇಶ್ ಕೇಳಿದಾರ ಈ ಸಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಯಾವ್ದಾದ್ರು ನೇಪಾಳ ಕೇಳ್ಬೋದು, ಭೂತಾನ್ ಕೇಳ್ಬೋದು. ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ, ನಮ್ಮ ಭಾರತದ ನೆರೆಹೊರೆ ರಾಷ್ಟ್ರಗಳನ್ನ ನೋಡ್ಕೊಡ್ರಿ, ಅದ್ರಾಗ ಮ್ಯಾಕ್ಸಿಮಮ್ ನಿಮ್ಗೆ ಕೇಳ್ತಾನೆ. ನೋಡ್ರಿ, ಭೂತಾನದ ಆನಂತರ ಹೊಳ್ಳಿ ನೇಪಾಳ ಅಂತೂ ನೆಕ್ಸ್ಟ್ ಹಿಂದಿನ ಸಲ ಕೇಳ್ದ. ಭೂತಾನ್, ನೇಪಾಳ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ, ಮಯನ್ಮಾರ್, ಈ ತರ ನೀವೆಲ್ಲ ನೋಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗತಿ. ಆನಂತರ ಜಪಾನದ ಕೇಳಿದ್ರ ಎನ್, ಆನಂತರ ಚೀನಾದ ಕೇಳಿದ್ರ ಜಪಾನದ ಯೋನ್ YAUN ಬರ್ತೈತಿ. ಜಪಾನದ YAUN. ಆನಂತರ ಚೀನಾದ ಏನ್ ಬರ್ತೈತಿ. ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿರ್ಲಿ, ಡಾಲರ್ ಆಮೇಲೆ USA ಬರ್ತೈತಿ. ಈ ತರ ನೋಡ್ಕೊಳ್ರಿ, ಎಕ್ಸಾಮ್ ದಾಗ ಪಕ್ಕ ಒಂದ್ ಕ್ವಶನ್ ಇದಕ್ಕೆ ರಿಲೇಟೆಡ್ ಬರ್ತಾವ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕ್ವಶನ್ ನಂಬರ್ 3, ದ ಹೈಯೆಸ್ಟ್ ಇಂಡಿಯನ್ ಡೆಕೋರೇಷನ್ ಫಾರ್ ಶೋವಿಂಗ್ ವ್ಯಾಲರ್ ಅಂಡ್ ಗ್ಯಾಲಂಟ್ರಿ ಇನ್ ದ ವಾರ್? ನೋಡ್ರಿ, ಯುದ್ಧದಲ್ಲಿ ಕೀರ್ತಿ ಮತ್ತು ಶೌರ್ಯವನ್ನು ಮೆರೆದವರಿಗೆ ಕೊಡಲಾಗುವ ಅತ್ಯುನ್ನತ ಪದಕ ಯಾವುದು? ನೋಡ್ರಿ, ಅತ್ಯುನ್ನತ ಪದಕ ಯಾವುದು ಅಂತಂದ್ರೆ ಪರಮವೀರ ಚಕ್ರ, PVC ಅಂತಾರೆ ಇದಕ್ಕೆ. ಪರಮವೀರ ಚಕ್ರ, ಮಹಾಚಕ್ರ, ಆನಂತರ ವೀರಚಕ್ರ, ಈ ತರ ಬರ್ತಾವ. ನಿಮ್ಗೆಲ್ಲ ಗೊತ್ತಿರ್ಲಿ, ಇದು ಯುದ್ಧದ ಸಂದರ್ಭದೊಳಗ ಕೊಡುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೇಳ್ತಾರ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ. ನಿಮ್ಗೆಲ್ಲ ಗೊತ್ತಿಲ್ಲ, ಅದು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಬಹಳಷ್ಟು ಸಲ ರಿಪೀಟೆಡ್ ಆಗೈತಿ. ಸೊ ಹಾಗಾಗಿ ಈ ಕ್ವಶನ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ಲಿ. ಇಲ್ಲಿ ಸರಿಯಾದಂತ ಆನ್ಸರ್ ಏನಪ್ಪಾ ಅಂದ್ರೆ, ವಿತ್ ಇಮೇಜ್ ನೋಡ್ರಿ, ದಿ ಪರಮವೀರ ಚಕ್ರ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 4, ವಿಚ್ ಇಸ್ ದ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್? ನೋಡ್ರಿ, ಭಾರತದಲ್ಲಿ ಅತ್ಯಂತ ದೊಡ್ಡ ನದಿ ಯಾವುದು? ಭಾರತದಲ್ಲಿ ಅತ್ಯಂತ ದೊಡ್ಡ ನದಿ ಯಾವುದು ಅಂತಂದ್ರೆ ಅಮೆಜಾನ್ ಇಸ್ ದ ರೈಟ್ ಆನ್ಸರ್. ದೊಡ್ಡ ನದಿ ಅಮೆಜಾನ್. ಆನಂತರ ಉದ್ದವಾದ ನದಿ ಕೇಳಿದ್ರೆ ನೈಲ್ ಹಾಕ್ಬೇಕು. ನೀವು ಉದ್ದ ನದಿ ಕೇಳಿದ್ರೆ ನೈಲ್ ಹಾಕ್ಬೇಕು, ಅತ್ಯಂತ ದೊಡ್ಡದಾದ ನದಿ ಕೇಳಿದ್ರೆ ಅಮೆಜಾನ್ ಹಾಕ್ಬೇಕು. ಇದು ಬಹಳಷ್ಟು ಸಲ ಏನಪ್ಪಾ ಅಂತಂದ್ರೆ ರಿಪೀಟೆಡ್ ಕ್ವಶನ್. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ? ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಗೆಲ್ಲ ಗೊತ್ತು, ಬೆಂಗಳೂರನ್ನ ಕರೀತಾರೆ ಸಿಲಿಕಾನ್ ವ್ಯಾಲಿ ಅಂತಂದ್ರೆ ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಇನ್ನು ದಿಲ್ಲಿ ಭಾರತದ ರಾಜಧಾನಿ, ಇದು ಮುಂಬೈ ಮಹಾರಾಷ್ಟ್ರ ರಾಜಧಾನಿ, ಹೈದರಾಬಾದ್ ಯಾವ್ದಪ್ಪ ಅಂತಂದ್ರೆ ಹೈದರಾಬಾದ್ ತೆಲಂಗಾಣದ ರಾಜಧಾನಿ ಇದು. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ, ಸಿಲಿಕಾನ್ ವ್ಯಾಲಿ ಕೇಳ, ಸಿಲಿಕಾನ್ ವ್ಯಾಲಿ ಇಮೇಜ್ ನೋಡ್ರಿ, ಇದು ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡ್ರಿ, 5 GK ಕ್ವಶನ್ ತಗೊಂಡ್ರಿ, ಬಾಕಿ 10 ಕ್ವಶನ್ ರೀಸನಿಂಗ್ ಮತ್ತು ಮ್ಯಾಥ್ಸ್ ತಗೊಂಡ್ರಿ, ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ, ಅನುಕೂಲ ಆಗ್ಲಿ ಅಂತ ಹೇಳಿ 10 ಕ್ವಶನ್ಸ್ ಇದಾವ. ಸೈನ್ಸ್ ನೆಕ್ಸ್ಟ್ ಇದ್ರಾಗ ಸೆಷನ್ ಒಳಗ ಸೇರಿಸ್ತಾನ. ಸೊ ಹಾಗಾಗಿ
ನೋಡ್ರಿ 6ನೇ ಕ್ವಶನ್ ಏನಂದ್ರ ಫೈಂಡ್ ದ ಮಿಸ್ಸಿಂಗ್ ನಂಬರ್. ನೋಡ್ರಿ ಇದ್ರಾಗ ಮಿಸ್ ಆಗಿರೋ ಸಂಖ್ಯೆನ ಕಂಡುಹಿಡಬೇಕು, ನೀವು ಬಿಟ್ಟು ಹೋದ ಸಂಖ್ಯೆನ ಕಂಡುಹಿಡಬೇಕು. 1/2, 3/4, 5/8, 7/16. ನೋಡ್ರಿ ಮುಂದುವರೆದ ಭಾಗ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಕೊಳ್ರಿ. ನೋಡಿ ಹಿಂಗ್ ಕೊಟ್ಟಾಗ ಏನ್ ಮಾಡ್ಬೇಕಂತಂದ್ರ 1/2 ಐತಿ, ಹೌದಾ? ಇಲ್ಲಿ 1, ಇಲ್ಲಿ 3, ಇಲ್ಲಿ 5, ಇದು 7 ಸಂಖ್ಯೆ. ಅಂದ್ರೆ 2 ಒಂದ್ ಸಂಖ್ಯೆ ನಡುವ ಗ್ಯಾಪ್ ಐತಿ. 1, 2, 3, 4 ಅಂದ್ರೆ ಒಂದೊಂದ್ ಸಂಖ್ಯೆ. ಒಂದಾದ್ಮೇಲೆ ಎಷ್ಟು ಬಂದೈತಿ? 2 ಬರ್ಬೇಕು. 2 ಗ್ಯಾಪ್ ಐತಿ, 3 ಬಂದೈತಿ. ಅನಂತರ ಇಲ್ಲಿ 4 ಗ್ಯಾಪ್ ಐತಿ, 5 ಬಂದೈತಿ. ಸೊ ಹಾಗಾಗಿ 7 ಬಂದೈತಿ. 8 ಗ್ಯಾಪ್ ಆಗ್ಬೇಕು, 9 ಬರ್ಬೇಕು. ಇಲ್ಲಿ ಆಪ್ಷನ್ ಒಳಗೆ ನೋಡ್ರಿ ಒಂದನೇ ನಂಬರ್ 9ಕ್ಕೆ ಯಾವ್ದಿದೆ? ಹಾ, ಇಲ್ಲಿದೆ ನೋಡ್ರಿ. ಫಸ್ಟ್ 9 ಬಂದೈತಿ. 2ನೇ ಸಂಖ್ಯೆ 1/2 ಐತಿ. ಕೆಳಗಡೆ ನೋಡ್ರಿ 2, 4, 8 ಡಬಲ್ ಹಾಕೊಂತ ಹೋಗೋದು. 2 ಇದ್ದಿದ್ 4, 4 ಇದ್ದಿದ್ 8, 8 ಇದ್ದಿದ್ 16, 16 ಇದ್ದಿದ್ ಎಷ್ಟು ಆಗ್ಬೇಕಪ್ಪ? 32 ಆಗ್ಬೇಕು. 32 ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಎಷ್ಟು ಬರ್ಬೇಕು ನಮ್ದ್ರ? 9/32 ಇರ್ಬೇಕು. ಹಾಗಾಗಿ 9/32 ಆಪ್ಷನ್ ನಂಬರ್ ಬಿ ಒಳಗೈತಿ. ಆರಾಮಾಗಿ ಈ ತರ ನೀವು ಕಂಡು ಹಿಡಿದ ವಿತಿನ್ 10 ಸೆಕೆಂಡ್ ಒಳಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ನೋಡ್ರಿ ಎಷ್ಟು ಈಜಿ ಕ್ವಶನ್ ಅದಾವ. ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಕ್ವಶನ್ ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 7. ಇಫ್ AAT is equal to 20, ಆನಂತರ BAT is equal to 40, CAT is equal to ಎಷ್ಟು? AT ಅನ್ನೋದು, BAT ಅನ್ನೋದು, CAT ಅನ್ನೋದನ್ನ ಕೊಟ್ಟಾರ ಅವ್ರ. ನೀವು ಕಂಡು ಹಿಡಿಬೇಕು. ನೋಡ್ರಿ AAT is equal to 20 ಅಂದ್ರ ABCD ಸೀರೀಸ್ ಬರ್ಕೋಬೇಕು. ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ರಿ A 1ನೇ ಸ್ಥಾನದಾಗ ಬರ್ತೈತಿ. ಆ ನಂತರ T ಇಲ್ಲಿ A 1ನೇ ಸ್ಥಾನದಾಗ ಬರ್ತೈತಿ. T ಅನ್ನೋದು 20ನೇ ಸ್ಥಾನದಾಗ ಬರ್ತೈತಿ. ನೋಡ್ರಿ ಇದನ್ನ ನಡುವಿಂದ ಕನ್ಸಿಡರ್ ಮಾಡ್ಬೇಡ್ರಿ, ನಡುವಿಂದ ಬಿಟ್ಬಿಡಿದ್ರಿ. ಇದನ್ನ ಬಿಟ್ಬಿಡ್ರಿ, ಇದನ್ನ ಬಿಟ್ಬಿಟ್ಟ ನಾವು. ನೆಕ್ಸ್ಟ್ ಇಲ್ಲೇ 20 × 1, 21 20. T 20ನೇ ಸ್ಥಾನದಾಗ ಐತಿ. 20 ಇಲ್ಲಿ B 2ನೇ ಸ್ಥಾನದಾಗ ಬರ್ತೈತಿ. 22 40 ಗುಣಾಕಾರ ಮಾಡಿ ನಾವು. ಇಲ್ಲಿ T 20ನೇ ಸ್ಥಾನ, ಇದು C 3ನೇ ಸ್ಥಾನದಾಗ ಬರ್ತೈತಿ. ಹಾಗಾಗಿ 23 60 ಬರ್ಬೇಕಿಲ್ಲ ನಮ್ಗೆ. ಸೊ ಹಾಗಾಗಿ ಇಲ್ಲೇ 60 ಇಸ್ ದ ರೈಟ್ ಆನ್ಸರ್. ಇನ್ನೇನ್ ಮಾಡ್ಯಾನ ಅಂದ್ರೆ ಅವ್ನು ನಡುವಿನ ಬಿಟ್ಟಾನ. ಇಲ್ಲೇ ಈ 20 ಇದು 1ನೇ ಸಂಖ್ಯೆಗೆ ಗುಣಾಕಾರ ಮಾಡ್ಕೊತಾಗ ನಾವು. ಇಲ್ಲಿ A 1ನೇ ಸ್ಥಾನ, A 1ನೇ ಸ್ಥಾನ ಬರ್ತೈತಿ. 20 × 1 20. B 2ನೇ ಸ್ಥಾನ ಬರ್ತೈತಿ. ಹಾಗಾಗಿ 20 × 2 40. ಇಲ್ಲೇ C 3ನೇ ಸ್ಥಾನ ಬರ್ತೈತಿ. 20 × 3 60 ಆಕತಿ. ಸೊ ಹಾಗಾಗಿ 60 ಇಸ್ ದ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಈಜಿ ಕ್ವಶನ್ಸ್ ಅದಾವ, ಆರಾಮಾಗಿ ನೀವು ಮಾಡ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ನೋಡ್ರಿ ನ್ಯಾಚುರಲ್ ನಂಬರ್ಸ್ ಅದಾವ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, 1 ರಿಂದ 100 ಸಂಖ್ಯೆ ಅದಾವ. ನೈಸರ್ಗಿಕ ಸಂಖ್ಯೆ ಅಂತಾರ. ನೈಸರ್ಗಿಕ ಸಂಖ್ಯೆ 1 ರಿಂದ 100. ಇಲ್ಲಿ ಏನ್ ಕೇಳಪ್ಪ ಅಂದ್ರೆ ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್. ಮೊದಲ 10 ನೈಸರ್ಗಿಕ ಸಂಖ್ಯೆ ಅಂದ್ರೆ 1, 2, 3 ಈ ತರ ಬರ್ಕೊಂತ ಹೋಗ್ಬೇಕು. ಈ ತರ 10 ಮಟ್ಟ ಬರ್ಕೊಂತ ಹೋಗ್ಬೇಕು. ಅವ್ನು ಕೂಡಿಸಿದ್ರೆ ಎಷ್ಟು ಬರ್ತೈತೆ ಆನ್ಸರ್ ಇಂದ ಅದನ್ನ ಮಾಡ್ಬೇಕ. ನೋಡ್ರಿ ಡೈರೆಕ್ಟ್ ಈಗ 10 ಕೊಟ್ರೆ ಆರಾಮಾಗಿ ಕೂಡಿಸ್ಬೋದು ನೀವು. ಒಂದ್ ವೇಳೆ 75, 90 ನೈಸರ್ಗಿಕ ಸಂಖ್ಯೆ ಮೊತ್ತ ಕಡೆ ಹಿಡಿದಾಗ ಅವ್ನು ಕೂಡಿಸ್ಕೊಂತ ಕುಂತ್ರೆ ನಿಮ್ಗೆ 10 ನಿಮಿಷ ಬೇಕು. ಸೊ ಹಾಗಾಗಿ ಏನ್ ಮಾಡ್ಕೊಂಡ್ ಸೂತ್ರ ಐತಿ, n × n + 1 ಡಿವೈಡೆಡ್ ಬೈ 2. ನೋಡ್ರಿ n ಅಂದ್ರೆ ಎಷ್ಟು ಕೊಟ್ಟಾನ? 10 ನೈಸರ್ಗಿಕ ಸಂಖ್ಯೆ ಕೊಟ್ಟಾನ. n ಇದ್ದಲ್ಲಿ 10 ಬರ್ಕೊಳ್ರಿ. ಇಂಟು ಬ್ರಾಕೆಟ್ ಅಂದ್ರೆ ಇಂಟು ಅಂತ ಅರ್ಥ ಇದೆ. 10 + 1 ಡೈರೆಕ್ಟ್ ನೇರವಾಗಿ 11 ಬರ್ದ್ಬಿಡ್ತಾನ ಇಲ್ಲಿ. ಇರ್ಲಿ 10 + 1 ಡಿವೈಡೆಡ್ ಬೈ 2. ನೋಡ್ರಿ 10 ಇಂಟು 10 + 1 11 ಆಕೈತಿ. ಹೌದಾ? ಡಿವೈಡೆಡ್ ಬೈ 2. ಹೌದಾ? ಕಡ್ತಾವಡಿ ಹಾಕೋದ್ರೆ ಕಡ್ತಾವಡಿಬೇಕು ನೀವು. 2 1 2 5. ಹೌದಾ? 11 5 11 5 55. 11 5 55. 55 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ನಂಬರ್ ಬಿ. ಇನ್ನು ನೋಡ್ರಿ ಕರೆಕ್ಟ್ ಹೌದಂತ ಚೆಕ್ ಮಾಡ್ಕೋ ಸಂಬಂಧ ಮೊದಲು 10 ನೈಸರ್ಗಿಕ ಸಂಖ್ಯೆ ಅಂದ ನಾವು 1 ನೋಡ್ರಿ 1 2 3 4 5 6 7 8 9 10 ನೋಡ್ರಿ ಕೂಡಿಸ್ರಿ. ಇಲ್ಲಿಂದ ಕೂಡಿಸ್ಕೊಂಡ್ರಿ 1 2 3 3 3 6 6 4 10 10 5 15 15 1 6 21 21 7 28 28 8 36 36 9 45 45 1 10 55 ನೋಡ್ರಿ ಕರೆಕ್ಟ್ ಆಯ್ತಿಲ್ಲ. ಅದಕ್ಕೆ ಇಲ್ಲಿ 10 ಕೊಟ್ರೆ ನೀವು ಆರಾಮಾಗಿ ಕೂಡಿಸ್ಕೋಬಹುದು. ಒಂದ್ ವೇಳೆ 80 ನೈಸರ್ಗಿಕ ಸಂಖ್ಯೆ ಮೊತ್ತ ಕಂಡು ಹಿಡಿದಾಗ 1 ರಿಂದ 80 ಬರ್ಕೊಂಡು ಕೂಡಿಸ್ಕೊಂತ ಕುಂದ್ರೆ ಒಂದು 5 ರಿಂದ 10 ನಿಮಿಷ ಬೇಕು. ಸೊ ಹಾಗಾಗಿ ಎಕ್ಸಾಮ್ದಾಗ ಮುಷ್ಕಿಲ್ದಿಂದ ಸಿಗೋದು 1 ನಿಮಿಷ ಮಾತ್ರ. 1 ನಿಮಿಷ ನೀವು ಆನ್ಸರ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಜಲ್ದಿ ಮಾಡ್ಬೇಕಾಕತಿ. 1 ನಿಮಿಷ ಸಿಗಂಗಿಲ್ಲ ನಿಮ್ಗೆ. ಸಾರಿ ನಿಮ್ಗೆ 40 ಸೆಕೆಂಡ್ ಸಿಗ್ತದೆ ನಿಮ್ಗೆ ಎಕ್ಸಾಮ್ದಾಗ. ಬರೀ 40 ಸೆಕೆಂಡ್ ಆನ್ಸರ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಸೂತ್ರ ಏನ್ ಬರ್ತದಪ್ಪ ಅಂದ್ರೆ n × n + 1 ಡಿವೈಡೆಡ್ ಬೈ 2. ಈ ಸೂತ್ರ ಹಚ್ಕೊಂಡು ಮಾಡಿದ್ರಿ ಅಂತ ವಿತಿನ್ 10 ಸೆಕೆಂಡ್ ನೀವು ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡಾತಿರಲ್ಲ ಪೆನ್ ನೋಟ್ಬುಕ್ ತಗೊಂಡ್ಕೊಂಡ್ರಿ, ಇಂಪಾರ್ಟೆಂಟ್ ಇದ್ದಿದ್ದನ್ನ ನೋಟ್ ಮಾಡ್ಕೊಳ್ರಿ. ಪ್ಲಸ್ ಶಾರ್ಟ್ಕಟ್ ಟ್ರಿಕ್ಸ್ ಈ ತರ ನಿಮ್ಗ ಸೂತ್ರ ಇದ್ದಿದ್ದನ್ನ ಇಂಪಾರ್ಟೆಂಟ್ ಆಗಿ ಬರ್ಕೊಳ್ರಿ. ಅವ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಆರಾಮಾಗಿ ನೀವು ಮಾಡ್ಬೋದು. ನೆಕ್ಸ್ಟ್ 9ನೇ ಕ್ವಶನ್ ನೋಡ್ರಿ. ಸಮ್ ಆಫ್ 2 numbers is 25.
ನೋಡ್ರಿ ಸಮ್ ಆಫ್ 2 ಅಂದ್ರೆ ಎರಡು ಸಂಖ್ಯೆಯನ್ನು ಕೂಡಿಸಿದ್ರೆ 25 ಬರ್ತೈತಿ. ಅಂಡ್ ದ ಡಿಫರೆನ್ಸ್ ಇಸ್ 13. ನೋಡ್ರಿ ವ್ಯತ್ಯಾಸ 13. ದೆನ್ ವಾಟ್ ಆರ್ ದ ನಂಬರ್ಸ್? ಹಾಗಾದ್ರೆ ಆ ಸಂಖ್ಯೆಗಳು ಯಾವ ಅಂತ ಕೇಳ್ತಾನೆ. ಎರಡು ಸಂಖ್ಯೆಗಳು ಇದ್ರಾಗ ನೋಡ್ರಿ ಆಪ್ಷನ್ ಮೆಥಡ್ ತಗೊಳ್ರಿ. ಎರಡು ಸಂಖ್ಯೆ ಕೂಡಿಸಿದ್ರೆ 25 ಬರ್ಬೇಕು, ಅದನ್ನ ಕಳೆದ್ರೆ 6 ಬರ್ಬೇಕು. ನೋಡ್ರಿ ಒಂದೇ ಆಪ್ಷನ್ ತಗೊಳ್ರಿ. 19 ಪ್ಲಸ್ 6, 19 1 6 ಕೂಡಿಸಿದ್ರೆ ನೋಡಿ ಎಷ್ಟು ಬರ್ತೈತಿ? 19 6 25 ಬಂತು. ಓಕೆ ಕರೆಕ್ಟ್, 25 ಬಂತು. ಈಗ ಕಳೆದ್ರೆ 6 ಬರ್ಬೇಕು ನಮ್ಗೆ. ನೋಡ್ರಿ 19ರಾಗ -6 ಮಾಡ್ರಿ, ಎಷ್ಟು ಬರ್ಬೇಕು? 13 ಬರ್ಬೇಕು ನಮ್ಗೆ. 13 ಬಂತ. ಸೊ ಹಾಗಾಗಿ ಇದು ಸರಿಯಾದಂತ ಆನ್ಸರ್ ಏನಪ್ಪಾ ಅಂದ್ರೆ 13 ಮತ್ತು 10, 13 ಮತ್ತು 6 ಇಸ್ ದ 19 and 6 ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ನಿಮ್ಮ 9ನೇ ಕ್ವಶನ್ ಗೆ ಸರಿಯಾದಂತ ಆನ್ಸರ್ 19 ಮತ್ತು 6. ಸೊ ನೀವ್ ಏನಪ್ಪಾ ಅಂತಂದ್ರೆ ಈ ತರ ಕ್ವಶನ್ ಈಸಿ ಹಗರ್ಕ ಓದ್ಕೊಳ್ರಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ, ಆ ನಂತರ ಆನ್ಸರ್ ಮಾಡ್ರಿ. ಅಂದ್ರೆ ನಿಮ್ಗೆ ಈಸಿ ಆಕೈತಿ, ಎಲ್ಲಿ ಟೆನ್ಷನ್ ಬರೋಂಗಿಲ್ಲ, ಆರಾಮಾಗಿ ಮಾಡ್ಕೊಂತ ಹೋಗ್ಬೋದು ನೀವು. ನೆಕ್ಸ್ಟ್ 10ನೇ ಕ್ವಶನ್ ನೋಡ್ರಿ. ಫ್ರಮ್ ದ ಆಪ್ಷನ್ಸ್ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್. ನೋಡ್ರಿ ABCD ಸೀಕ್ವೆನ್ಸ್ ಕೊಟ್ಟಾನವ, ಸೀಕ್ವೆನ್ಸ್ ಕೊಟ್ಟ ನೆಕ್ಸ್ಟ್ ಸೀರೀಸ್ ಅನ್ನ ಕಂಡುಹಿಡಬೇಕು ನೀವು ಇಲ್ಲಿ ನೋಡ್ರಿ. ಹಾಗಾಗಿ ಏನ್ ಮಾಡ್ಬೇಕು ನೀವು? 1ನೇಯಿಂದ ತಗೊಳ್ರಿ ಅಥವಾ ಲಾಸ್ಟ್ನೇಯಿಂದ ಬರ್ರಿ. ನಾವ್ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಲಾಸ್ಟ್ನೇದಿಂದ ಬರೋಣ. ಎಸ್ ಅಲ್ಲ, ಇಲ್ಲಿಂದ ಬರ್ರಿ, ಇಲ್ಲಿಂದ ಲಾಸ್ಟ್ನೇಯಿಂದ ಹೋಗೋಣ. PQR S. ನೆಕ್ಸ್ಟ್ ಏನ್ ಬರ್ಬೇಕು ನಮ್ಗೆ? T ಬರ್ಬೇಕು. ಹೌದಾ? T ಬರ್ಬೇಕು. ಲಾಸ್ಟ್ ನಮ್ಗೆ T ಬರ್ಬೇಕು. ಹಾಗಾದ್ರೆ ಆಪ್ಷನ್ ನೋಡ್ಕೊಳ್ರಿ. ಲಾಸ್ಟ್ T ಎಲ್ಲ ಐತೆ ನೋಡ್ರಿ, ಲಾಸ್ಟ್ T ಐತಿ. ಬಟ್ ಆನ್ಸರ್ ಇನ್ನೂ ಫೈನಲ್ ಅಲ್ಲ, ಬಟ್ ನೋಡ್ಕೊಳ್ರಿ ಲಕ್ಷ ಇರ್ಲಿ. ಈ ಎರಡನೇ ಸಂಖ್ಯೆ ತಗೊಳ್ರಿ. ಇಲ್ಲಿ ನೋಡ್ರಿ P ನೋಡ್ಕೊಂಡಲ್ಲ, ಇದನ್ನ K ನೋಡ್ಕೊಳ್ರಿ. K ಐಜೆ K. ಇಲ್ಲಿ L ಗ್ಯಾಪ್ ಐತಿ M, N ಗ್ಯಾಪ್ ಐತಿ O, MN O, P ಗ್ಯಾಪ್ ಐತಿ Q, R ಗ್ಯಾಪ್ ಕೊಟ್ಟು S ಬರ್ಬೇಕು. ಇಲ್ಲಿ ST ಲಾಸ್ಟ್ನಾಗ ST ಇದನ್ನ ನೋಡ್ಕೋಬೇಕು ನೋಡ್ರಿ. ST ಇವ ಎರಡ್ರಾಗ ಅದಾವ, ಇನ್ನೂ ಫೈನಲ್ ಆಗಿಲ್ಲ, ಬಟ್ ನೋಡೋಣ ನಾವು. ನೋಡ್ರಿ ಆನಂತರ J ತಗೊಳ್ರಿ. J K ಗ್ಯಾಪ್ ಕೊಟ್ಟನ, ಇಲ್ಲಿ K ಗ್ಯಾಪ್ ಐತಿ. J K L M, ಇಲ್ಲಿ M ಬರ್ತೈತಿ. N O, ಇಲ್ಲಿ P ಬಂತ. Q ಗ್ಯಾಪ್ R ಬರ್ಬೇಕಿಲ್ಲ ನಮ್ಗೆ. RST ನೋಡ್ರಿ, RST ಇಲ್ಲಿ ಬರ್ತೈತಿ. ಹಾಗಾದ್ರೆ ನಿಮ್ದು ಆನ್ಸರ್ ಇದೆ, ಬಟ್ ಇನ್ನೊಂದು ನೋಡ್ಕೊಂಡ್ಬರೋಣ. F E F G ಗ್ಯಾಪ್ H ಗ್ಯಾಪ್, GH ಗ್ಯಾಪ್ ಕೊಟ್ಟನ, ಇಲ್ಲಿ I ಐತಿ. ಎರಡೆರಡು ಅಕ್ಷರ ಇಲ್ಲಿ ಗ್ಯಾಪ್ ಕೊಟ್ಟನ I. JK ನೋಡ್ರಿ, ಇಲ್ಲಿ JK ಎರಡು ಅಕ್ಷರ ಗ್ಯಾಪ್ ಕೊಟ್ಟನ, L ಬಂತ. ಆನಂತರ L ಆದ್ಮೇಲೆ MN O ಬಂತ. PQ R ಬರ್ಬೇಕಿಲ್ಲ, RRSD. ಸೊ ಹಾಗಾಗಿ ನಿಮ್ದು ಸರಿಯಾದಂತ ಆನ್ಸರ್ ಏನಪ್ಪಾ ಅಂದ್ರೆ RRSD ಇಸ್ ದ ರೈಟ್ ಆನ್ಸರ್. ನೋಡಿ ಈ ತರ ನೀವು ಎಕ್ಸಾಮ್ನಾಗ ನಿಶ್ಚಿಂತೆಯಿಂದ ಆರಾಮಾಗಿ ಆನ್ಸರ್ ಮಾಡ್ಬೇಕು, ಅಂದ್ರೆ ಮಾತ್ರ ನಿಮ್ದು ಆನ್ಸರ್ ಕರೆಕ್ಟ್ ಆಕತಿ. ಹಿಂಗಿದ್ರೆ ನೋಡ್ರಿ 10 ಕ್ವಶನ್ ಈಸಿ ಅದಾವ, ಆರಾಮಾಗಿ ಮಾಡ್ಬೋದು ನೀವು. ನೆಕ್ಸ್ಟ್, ವಾಟ್ ಈಸ್ ದ ಸಮ್ ಆಫ್ ದ 3 angles if one angle is 40 degree and another one is 70 degree? Then find the third angle of the triangle. ನೋಡ್ರಿ ಒಂದು ಏನ್ ಕೊಟ್ಟಂತ ಒಂದು ತ್ರಿಭುಜ ಐತಿ. ಹೌದಾ? ಈ ತ್ರಿಭುಜದಾಗ ಏನ್ ಮಾಡಿರ್ತಂತಂದ್ರ, ಸಾರಿ, ಒಂದ್ ಕೋಣ ಕೊಟ್ಟಾನ, ಎರಡು ಕೋಣ ಕೊಟ್ಟಾನ, ಮೂರನೇ ಕೋಣ ನೀವು ಕಂಡುಹಿಡ್ಬೇಕು. ಹೌದಾ? ಒಂದನೇ ಕೋಣ ಎಷ್ಟೈತಪ್ಪ? ಇದೆ ಕೊಡ್ರಿ, A B C. ಕೋನ್ A ಎಷ್ಟೈತಿ? 40 ಡಿಗ್ರಿ ಐತಿ. ಕೋನ್ A 40 ಡಿಗ್ರಿ ಐತಿ. ಹೌದಾ? ಇನ್ನೊಂದು ಕೋನ್ B, ಕೋನ್ C ನ ತಗೊಳ್ರಿ. ಕೋನ್ C 70 ಡಿಗ್ರಿ ಐತಿ. 70 ಡಿಗ್ರಿ ಐತಿ. ಹೌದಾ? ನೋಡ್ರಿ, ಒಂದು ತ್ರಿಭುಜದ ಒಳಗಿನ ಕೋನಗಳ ಮೊತ್ತ ಟೋಟಲ್ ನಿಮ್ಗೆಲ್ಲ ಗೊತ್ತು 180 ಡಿಗ್ರಿ ಇರ್ಬೇಕು. ಈ ಎರಡು ಕೋನದ ಎಷ್ಟು ಕೊಟ್ಟನಪ್ಪ? 40 1 70 ಎಷ್ಟು ಆಯ್ತು? 110 ಆಯ್ತು. 180ರಾಗ 110 ಕಳೆದ್ರೆ ಎಷ್ಟು? 110 ಕಳೆದ್ರೆ 70 ಬರ್ತೈತಿ. ಸೊ ಹಾಗಾಗಿ ಕೋನ್ B is equal to ನಿಮ್ದು 70 ಇರ್ಬೇಕು. ಇದಕ್ಕೆ ಸರಿಯಾದಂತ ಆನ್ಸರ್ ಏನಪ್ಪಾ ಅಂತಂದ್ರೆ 70. 70 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ನೋಡ್ರಿ ಎಷ್ಟು ಈಸಿ ಐತಿ. ಇಂಥ ಪ್ರತಿಯೊಂದು ಎಕ್ಸಾಮ್ನಾಗೂ ಈ ತ್ರಿಭುಜದ ಮೇಲೆ ಒಂದು ಕ್ವಶನ್ ಬರತೈತಿ, ನೆನ್ಪಿಟ್ಕೊಳ್ರಿ. ನೆನ್ಪಿಟ್ಕೊಂಡು ಆರಾಮಾಗಿ ಆನ್ಸರ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 12. ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್ ಈಸ್ 5:4 ಅಂಡ್ ಆಫ್ಟರ್ 5 years. ಇವನ್ನ ಏನ ರೇಷಿಯೋ ಕೊಟ್ಟ ನೋಡ್ಕೊಂತ ಹೋಗೋ ಬಹಳ ಇಂಪಾರ್ಟೆಂಟ್. ದ ರೇಷಿಯೋ ಆಫ್ ದೇರ್ ಏಜಸ್ ಈಸ್ 6:5. ದೆನ್ ವಾಟ್ ವಿಲ್ ಬಿ ದ ಪ್ರೆಸೆಂಟ್ ಏಜ್ ಆಫ್ ಸನ್? ನೋಡ್ರಿ, ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 5:4 ಇದ್ದು, ಇದು 5 ವರ್ಷಗಳ ನಂತರ ಅವರ ವಯಸ್ಸಿನ ನಡುವಿನ ಅಂತರ 6:5 ಆಗಿರ್ತದೆ. ಹಾಗಾದ್ರೆ ಪ್ರಸ್ತುತ ಮಗನ ವಯಸ್ಸು ಎಷ್ಟು? ನೋಡ್ರಿ, ಪ್ರತಿಯೊಂದು ಎಕ್ಸಾಮ್ನಾಗ ಒಂದೊಂದು ಕ್ವಶನ್ ಏಜ್ ರಿಲೇಟೆಡ್ ಕ್ವಶನ್ ಕೊಡ್ತಾನ. ಸೊ ಹಾಗಾಗಿ ಈ ತರ ಕೊಟ್ಟಾಗ ಏನ್ ಮಾಡ್ಬೇಕು? ನೋಡ್ರಿ ಏನ್ ಮಾಡ್ಬೇಕಂದ್ರ ನೀವು ಬರ್ಕೊಡ್ರಿ, ಇಲ್ಲೇ ತಂದೆ, ಇಲ್ಲೇ ಮಗ ಬರ್ಕೊಡ್ರಿ. ಅವ್ರು ಏನ್ ರೇಷಿಯೋ ಕೊಟ್ಟನಲ್ಲ ಅದನ್ನ ನಾವು ಇಲ್ಲೇ ಸೇಮ್ ಇಳಿಸ್ಕೋಬೇಕು. ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್. ನೋಡ್ರಿ, ಒಂದಕ್ಕೆ ತಂದೆ ಕೊಟ್ಟನ, ನಂತರ ಮಗ ಕೊಟ್ಟನ. ಸೊ ಹಾಗಾಗಿ 5:4. ಒಂದಕ್ಕೆ ದೊಡ್ಡದ ಯಾವಾಗ ತಂದೆ ದೊಡ್ಡವ ಇರ್ತಾನ, ಅದಕ್ಕೆ ಮೊದಲು ಬರ್ಕೊಡ್ರಿ. ಮಗ ಸಣ್ಣ ಇರ್ತಾನ, ಏನ್ ಬಾಜು ಬರ್ಕೊಡ್ರಿ. 5:4. ನೆಕ್ಸ್ಟ್ ಏನ್ ಕೊಟ್ಟ ನೋಡ್ರಿ, 5 years. ಆಫ್ಟರ್ 5 years ಅಂದ್ರೆ 5 ವರ್ಷದ ನಂತರ. 5 ವರ್ಷದ ನಂತರ ರೇಷಿಯೋ ಏನ್ ಕೊಟ್ಟ ನೋಡ್ರಿ, 6:5. ತಂದೆ 6 ರೇಷಿಯೋ ಇರ್ತಾನ, ಮಗ 5 ರೇಷಿಯೋ ಇರ್ತಾನ. ಇದು 5 ವರ್ಷದ ನಂತರ. ಇದು ಪ್ರಸ್ತುತ, ಇದು ಪ್ರೆಸೆಂಟ್ ಅಂತ ಹೇಳ್ಕೊಡ್ರಿ. ಪ್ರೆಸೆಂಟ್
ಸೊ ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡಕಪ್ಪ ಅಂತಂದ್ರ ನಾ ಹಿಂದೂ ಆಲ್ರೆಡಿ ಇಂಥವ್ನ ಲೆಕ್ಕ ತಿಳಿಸಿ ಇವನು ರೇಷಿಯೋ ಬರಾಬರ್ ಅದಾವ ನೋಡ್ಕೋಬೇಕು ನೀವು. ಅಂದ್ರೆ ಇವನು ಕಳೆದ್ರ ಒಂದ್ರಾಗ ಒಂದ್ ಕಳೆದ್ರ ಎರಡು ಈ ಕಡೆ ಎರಡು ಬಂದ್ ಈ ಕಡೆ ಎರಡು ಬರ್ಬೇಕು, ಇಲ್ಲಿ ಒಂದ್ ಬಂದ್ ಇಲ್ಲಿ ಒಂದ್ ಬರ್ಬೇಕು, ಇಲ್ಲಿ ಮೂರ್ ಬಂದ್ ಇಲ್ಲಿ ಮೂರ ಬರ್ಬೇಕು, ಅಂದ್ರೆ ರೇಷಿಯೋ ಬರಾಬರ್ ಮಾಡ್ಕೋಬೇಕು. ನೋಡ್ರಿ 6ರಾಗ 5 ಕಳೆದ್ರ 1, ಇಲ್ಲಿ 5ರಾಗ 4 ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳ್ಬೇಕು ಅಂತ. 1 ರೇಷಿಯೋ ಇಸ್ ಈಕ್ವಲ್ ಟು 5 ವರ್ಷದ ನಂತರ ಅಂದ ನಾವು. ಹಾಗಾಗಿ 1 ರೇಷಿಯೋ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 5 ಇಯರ್ಸ್ ಅಂತ ಅರ್ಥ. ಇಲ್ಲಿ ಒಂದ್ ವೇಳೆ 10 ಕೊಟ್ರೆ 10 ಆಕೈತಿ, 3 ಕೊಟ್ರೆ 3 ಆಕೈತಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನಲ್ಲ ಅದ ರೇಷಿಯೋ ನಾವು ಇಲ್ಲಿ ತಗೋಬೇಕು. 1 ರೇಷಿಯೋ ಇಸ್ ಈಕ್ವಲ್ ಟು 5 ಇಯರ್ಸ್ ಅಂತ ಅರ್ಥ. ಸೊ ಹಾಗಾಗಿ ಇದು ಪ್ರೆಸೆಂಟ್ ಪ್ರಸ್ತುತ ಮಗನ ವಯಸ್ಸಿಗೆ ನಾವು ನೋಡ್ರಿ 5 × 5 5 × 20. ತಂದೆ ವಯಸ್ಸು ಏನಂತ ಕೇಳಿದ್ರೆ ಪ್ರಸ್ತುತ ತಂದೆ ವಯಸ್ಸು 25, ಮಗನ ವಯಸ್ಸು ನೋಡ್ರಿ 5 × 4 = 20. ಮಗನ ವಯಸ್ಸು ಪ್ರಸ್ತುತ 25, ತಂದೆ ವಯಸ್ಸು 25. ಒಂದ್ ವೇಳೆ 5 ವರ್ಷದ ನಂತರ ಕೇಳಿದ್ರೆ ಇದರ ಜೊತೆ ಏನಪ್ಪಾ 5 ವರ್ಷ ಎರಡು ಮಾಡ್ಬೇಕು, ತಂದೆದ 30 ಆಕೈತಿ, ಮಗಂದ 25 ಆಕೈತಿ. ನಮ್ ಕೇಳಿದೇನೋ ಪ್ರಸ್ತುತ ಅಂತ ಕೇಳ ಪ್ರಸ್ತುತ ಮಗನ ವಯಸ್ಸು ಅಂದ್ರೆ ಪ್ರೆಸೆಂಟ್ ಏಜ್ ಎಷ್ಟಪ್ಪ ಅಂತಂದ್ರೆ ಮಗಗ 20. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ನೋಡ್ರಿ ಈ ತರ ಈಸಿಯಾಗಿ ಆರಾಮಾಗಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 13. ಕಂಪ್ಲೀಟ್ ದ ಸೀರೀಸ್ ಸರಣಿ ಪೂರ್ಣಗೊಳಿಸಬೇಕಂತ ನೋಡಿ. ಎಣ್ಣೆ ಕೊಟ್ಟ ಸಂಖ್ಯೆ 4, 9, 16, -, 36, 49 ನೋಡಿದ ತಕ್ಷಣ ನೀವು ಕಂಡುಹಿಡಿಬಹುದು. ಇದು ಎರಡರ ವರ್ಗ ಸಂಖ್ಯೆ ಐತಿದೆ. 2ರ ವರ್ಗ ಸಂಖ್ಯೆ ಕೊಟ್ಟಾನ, ಆ ನಂತರ 3ರ ವರ್ಗ ಸಂಖ್ಯೆ ಕೊಟ್ಟಾನ, ನೋಡ್ರಿ 4ರ ವರ್ಗ ಸಂಖ್ಯೆ ಕೊಟ್ಟಾನ. ಆಟೋಮೆಟಿಕ್ 4ರ ವರ್ಗ ಸಂಖ್ಯೆ ಕೊಟ್ಟು ಮುಂದೆ ಏನ್ ಬರ್ಬೇಕು 5ರ ವರ್ಗ ಸಂಖ್ಯೆ ಬರ್ಬೇಕು. ಹೌದಾ, 5ರ ವರ್ಗ ಸಂಖ್ಯೆ ಬರ್ಬೇಕು. 5 × 5 = 25, 25 ಬರ್ಬೇಕು. ಇದು 36 6ರ ವರ್ಗ ಸಂಖ್ಯೆ. ಹೌದಾ, ನೆಕ್ಸ್ಟ್ 49 7ರ ವರ್ಗ ಸಂಖ್ಯೆ. ಇಲ್ಲಿ ಗ್ಯಾಪ್ ಕೊಟ್ಟಲ್ಲಿ ಏನ್ ಬರ್ಬೇಕು 5ರ ವರ್ಗ ಸಂಖ್ಯೆ ಬರ್ಬೇಕು. 5ರ ವರ್ಗ ಸಂಖ್ಯೆ ಎಷ್ಟಪ್ಪ 25. 25 ಇಸ್ ದ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಈಸಿ ಕ್ವಶನ್ ಅದಾವ, ಆರಾಮಾಗಿ ನೀವು ಎಲ್ಲಾ ಕ್ವಶನ್ ಅನ್ನು ಸಾಲ್ವ್ ಮಾಡಬಹುದು. ಕ್ವಶನ್ ನಂಬರ್ 14. ಫೈಂಡ್ LCM and HCF. ನೋಡ್ರಿ ಲಸ ಮತ್ತು ಮಸ ಎರಡನ್ನು ಕಂಡುಹಿಡಬೇಕು ನೀವು. ಈ ತರ ಕೊಟ್ಟಾಗ ಏನ್ ಮಾಡ್ತಾರೆ ಪಟಾಪಟ ಹಿಂಗ ಎಕ್ಸಾಮ್ ದಾಗ ಬಂತಂದ್ರೆ ಏನ್ ಮಾಡ್ಬೇಕು ನೀವು ಒಂದಕ್ಕೆ ನೋಡ್ರಿ ಲಸ ತಗೊಳ್ರಿ 18, 24, 30. ಒಂದಕ್ಕೆ ಲಸ ಬೇಡ ಮಸ ತಗೊಳ್ರಿ. ಮಸ ಅಂದ್ರೆ ಒಂದ್ ಸಂಖ್ಯೆಯಿಂದ ಒಂದ್ ಟೈಮ್ ಭಾಗ ಹೋಗ್ಬೇಕು. ಅಂದ್ರೆ ನೋಡ್ರಿ ಎಷ್ಟರಲ್ಲಿ ಹೋಗೈತಿ 6ರಲ್ಲಿ ಹೋಗೈತಿ ನೋಡ್ರಿ. ಇದು 6 × 3 = 18, 6 × 4 = 24, 6 × 5 = 30. ಹೌದಾ, ಒಂದ್ ಸಂಖ್ಯೆಲೆ ಒಂದ್ ಟೈಮ್ ಹೋಗ್ತು, ನೆಕ್ಸ್ಟ್ ಒಂದ್ ಸಂಖ್ಯೆಲಿ ಹೋಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಮಸ ಕೇಳಿದ್ರೆ 6 ನೋಡ್ರಿ, ಮಸ 6 ಇಲ್ಲಿ 6 ಅಂತ ಐತಿ ಈ ಸಂಖ್ಯೆದೊಳಗ. ಆನ್ಸರ್ ಲಸ ಒಂದ್ ಕಂಡು ಹಿಡಿದು ನೋಡೋಣ. ಲಸ ನೋಡಿ ಕಂಡು ಹಿಡಿಬೇಕಂದ್ರೆ ಮಸ ಇದು 6 ಐತ, ಲಸ ಕಂಡು ಹಿಡಿದ ಹೆಂಗ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ. 6 × 3 = ಸೇಮ್ ಐತೆ. ಇಲ್ಲಿ ಮತ್ತೆ ಎಷ್ಟರ ಬಗ್ಗೆ ಹೋಗೈತಿ ನೋಡ್ರಿ, ಇಲ್ಲಿ 3ರ ಬಗ್ಗೆ ಹೋಗೈತಿ. 3 × 1 = 4, 4 ಸೇಮ್, 5 × 5 ಸೇಮ್. ನೆಕ್ಸ್ಟ್ 4ರ ಬಗ್ಗೆ ತಿಂದೆ ಮಾಡೋದ್ ಬೇಡ, ಬಟ್ ನಿಮ್ ತಿಳಿಸೋ ಸಂಬಂಧ ನಾ ಹೇಳತ್ತನ. 4 × 1 ಒಂದೊಂದು ಬರೋತನ ಕಟ್ತಾ ಹೊಡ್ಕೊಂತ ಹೋಗ್ಬೇಕು ನೀವು. 5 × 5 ಸೇಮ್ ಐತಿ. ನೆಕ್ಸ್ಟ್ 5ರ ಮಗ್ಗಿಲಿ ಹೋಗೈತಿ, ಇಲ್ಲಿ 5 ಬಂತು. 5 × 1 ನೋಡ್ರಿ ಇವನ್ನ ಗುಣಾಕಾರ ಮಾಡ್ಬೇಕು. ಇಲ್ಲಿ ಬಂದಿರುವಂತವ್ 5 × 4 = 20, 23 = 60, 66 = 6 = 36, 360 ಆಕೈತಿ. ಲಸ ಎಷ್ಟಪ್ಪ 360, ಮಸ ಕೇಳಿದ್ರೆ 6. ನೋಡ್ರಿ ಎಷ್ಟು ಈಸಿ ಐತಿ. ಪಟ್ ಅಂತ ಮಾಡಿ ನೀವು ಎಕ್ಸಾಮ್ನಾಗ ಆನ್ಸರ್ ನ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ಕೊಡ್ರಿ. ಕ್ವಶನ್ ನಂಬರ್ 15 ಏನಿದೆ ನೋಡ್ರಿ. ದ ರೇಷಿಯೋ ಆಫ್ ABC's ಮನಿ ಈಸ್ 8:10:4. B's ಮನಿ ಈಸ್ ಅದ್ರೊಳಗ ಬಿ ನ ಹಣ ಅಮೌಂಟ್ ಕೊಟ್ಟ 4,800. ದೆನ್ ವಾಟ್ ವಿಲ್ ಬಿ ದ ಟೋಟಲ್ ಸಮ್ ಆಫ್ A and C. ಹಾಗಾದ್ರೆ A ಮತ್ತು C ಯ ಒಟ್ಟು ಮೊತ್ತ ಕಂಡುಹಿಡಿರಿ ಅಂತ ಆತನ. ನೋಡ್ರಿ ಒಂದು ರೇಷಿಯೋ ಕೊಟ್ಟ ABC ಅಂತೇಳಿ 3 ಜನ ಫ್ರೆಂಡ್ಸ್. ಅವ್ರ ಟೋಟಲ್ ಅಮೌಂಟ್ ದುಡಿಯುವಂತ ಅಮೌಂಟ್ ಅನ್ನ ರೇಷಿಯೋ ಕೊಟ್ಟಾನ. ಅದ್ರಾಗ ಒಬ್ಬೊಂದು ಅಮೌಂಟ್ ಕೊಟ್ಟಾನ, ಇನ್ನಿಬ್ರು ಸೇರಿ ನೀವು ಕಂಡುಹಿಡಿಬೇಕು. ಹಾಗಾದ್ರ ನೀವು ಬರ್ಕೊಡ್ರಿ A ರೇಷಿಯೋ, B ರೇಷಿಯೋ, C ಬರ್ಕೊಂಡ್ರಿ. ನೋಡ್ರಿ ಇಲ್ಲಿ ರೇಷಿಯೋ ಬರ್ಕೊಡ್ರಿ. A ಎಷ್ಟೈತಿ 8 ಐತಿ, 8 ರೇಷಿಯೋ, 10 ರೇಷಿಯೋ, ಇಲ್ಲೇ 4 ರೇಷಿಯೋ. ಹೌದಾ, ನೆಕ್ಸ್ಟ್ ನೋಡ್ರಿ ಇಲ್ಲಿ B's ಮನಿ 4,800. B 10 ಐತಿ ರೇಷಿಯೋ, ಅದ್ರದ್ದು ಅಮೌಂಟ್ ಎಷ್ಟೈತಿ ನೋಡ್ರಿ 4,800. ನೋಡ್ರಿ ಇಲ್ಲಿ 10 ರೇಷಿಯೋ ಅಂದ್ರೆ 4,800. ಹೌದಾ, ಇಲ್ಲಿ A ಮತ್ತು B C ಕಂಡು ಹಿಡಿಬೇಕು ನಾವು. 8 + 4 12 ರೇಷಿಯೋ ಆಕತಿ. 12 ರೇಷಿಯೋ. 10 ರೇಷಿಯೋದು 4,800 ಆದ್ರ 1 ರೇಷಿಯೋ ಎಷ್ಟಾಕತಿ ನೋಡ್ರಿ. 1 ರೇಷಿಯೋ 4,800 10 ರೇಷಿಯೋ ಆದ್ರೆ 1 ರೇಷಿಯೋ 480 ಆಕತಿ. ಹೌದಾ, ನೋಡ್ರಿ 1 ರೇಷಿಯೋ = 480. 480 4,800 ಆಕತಿ. ಹಾಗಾದ್ರೆ 1 ರೇಷಿಯೋ = 480. ಹಾಗಾದ್ರೆ ಇಲ್ಲಿ 12 ರೇಷಿಯೋ ಕಂಡು ಹಿಡಿಬೇಕು ನಾವು. 480 × 12 ಮಾಡ್ಬಿಟ್ರೆ ನಿಮ್ದು ಆನ್ಸರ್ ಬರ್ತದೆ ನೋಡ್ರಿ. 480 × 12. ಒಂದ್ ವೇಳೆ ನಿಮ್ಗೆ ಬಡ ಹಿಂಗ್ ಮಾಡೋ ಲೆಕ್ಕ ಗೊತ್ತಾಗಲ್ಲ. 480 4,800 ಅಂತ ಗೊತ್ತೈತಿ ನಿಮ್ಗೆ. 480 4,800, 482 800, 960 ಕೂಡ್ಸ್ಕೊಂಡ್ಬಿಡ್ರಿ. 960 ಎಷ್ಟಾಕತ್ ನೋಡ್ರಿ. 0 ಗೆ 0, ಇಲ್ಲಿ 6 ಕ್ಕೆ 6, ಇಲ್ಲಿ 8 1 9 17 ಆಕೈತಿ.
ಈಗ ಒಂದ್ ಕೈಲ ಬಂತು 5760 ಆನ್ಸರ್ ಆಗೈತೆ ಅಂತ 5760 ಆನ್ಸರ್ ಆಗೈತೆ 760 ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಅದಾವು. ಈ ತರ ಎಕ್ಸಾಮ್ ನಾಗ ನೀವು 15 ಕ್ವಶನ್ ಅಂದ್ರೆ ನಿಮ್ಗೆ 50 ಕ್ವಶನ್ ಸಿಂಪಲ್ ಇರ್ತಾವ. ಬಟ್ ನೀವು ವಿಡಿಯೋ ಲೆಂತ್ ಆಗೈತೆ ಅನ್ನೋ ದಿವಸದಿಂದ 50 ಕ್ವಶನ್ ತಗೊಂಡ್ ಬಂದಿಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರ ನೀವು ಈ ತರ ಆನ್ಸರ್ ಮಾಡಿ ಎಕ್ಸಾಮ್ ನಾಗ 50 ಮಾಡಿ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡು ಸೆಲೆಕ್ಷನ್ ಆಗ್ಬೋದು ಅಂತ ಹೇಳ್ತಾ. ನೋಡಿ ಈಸಿ ಇರ್ತಾವ ಕ್ವಶನ್, ಯಾರು ಗಾಬರಿ ಪಡ್ಕೋಬೇಡ್ರಿ. ಆಲ್ರೆಡಿ ನೀವು ಒಂದ್ ವರ್ಷ ಕುಂತು ಓದಿದ್ರಿ ಚೆನ್ನಾಗಿ. ಇನ್ನೊಂದ ಈ ತಿಂಗಳ ಲಾಸ್ಟ್ ಮಟ್ಟ ಏನ್ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತಾರ ಅನ್ನಕತ್ತಾರ, ನೋಡೋಣ. ಆನಂತರ ಮೇ 10 ತಾರೀಕಿನೊಳಗ ಎಕ್ಸಾಮ್ ಆಗ್ಬೇಕು. ಅಷ್ಟ್ರೊಳಗ ಬಹಳ ಚಲೋ ಆಕೈತಿ. ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ನೋಡ್ರಿ, ಈ ವಿಡಿಯೋ ಯಾರೆಲ್ಲ ನೋಡಿದ್ರಿ, ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ. ಆನಂತರ ಬೆಲ್ ನೋಟಿಫಿಕೇಶನ್ ಒತ್ತಿರಿ, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಆ ನಂತರ ಲೈಕ್ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಏನಾದ್ರು ಅದನ್ನ ಸ್ವಲ್ಪ ಚೇಂಜಸ್ ಮಾಡೋದಿದ್ರೆ ಮಾಡಕ್ ಬರ್ತೈತೆ ಅಂತ. ಸೊ ಹಾಗಾಗಿ ಇಲ್ಲಿ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.